ಶ್ರೀ ಸುದ್ದಿ ವೀಕ್ಷಕರಿಗೆ ಪ್ರಸನ್ನ ಕುಮಾರನ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಾನೀಗ ನಿಮಗೆ ಶ್ರೀ ಅರಿವಿನ ಮಂದಿರದಲ್ಲಿ ನಡೆದ ವಿಶೇಷ ಕಾರ್ಯಕ್ರಮವೊಂದನ್ನು ತಿಳಿಸುತ್ತಿದ್ದೇನೆ. ಇದು ಪ್ರತಿ ಮನೆಯ ಕಾರ್ಯಕ್ರಮವಿದ್ದಂತೆ ಸುಂದರ ಬದುಕು ಕಟ್ಟಿಕೊಳ್ಳುವ ಕನಸಿಗೆ ದಾರಿದೀಪವಾಗುವ ಕಾರ್ಯಕ್ರಮ. ವೀಕ್ಷಕರೇ, ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಗುವುದೆಂದು ತಿಳಿಯುತ್ತೇನೆ. ನಿಮ್ಮ ಶ್ರೀ ಸುದ್ದಿ ವಾಹಿನಿಯನ್ನು ನೋಂದಾಯಿಸಿ ಪ್ರೋತ್ಸಾಹಿಸಬೇಕಾಗಿ ಕೋರುತ್ತೇನೆ. ಸ್ನೇಹಿತರೆ, ಪ್ರಕೃತಿಯ ವಿಶಿಷ್ಟ ಸೃಷ್ಟಿಯೇ ಗಂಡು ಹೆಣ್ಣು. ಇವರಿಂದಲೇ ಜಗತ್ತು ಮತ್ತಷ್ಟು ಸುಂದರವಾಗಿ ಕಂಗೊಳಿಸುವುದು. ಪರಸ್ಪರ ಆಕರ್ಷಣೆ, ಪ್ರೀತಿ, ಮದುವೆ, ಸಂಸಾರ ಹೀಗೆ ಸಾಗಿದೆ ಪ್ರಕೃತಿಯ ವೈಚಿತ್ರ್ಯ. ನಮ್ಮ ಸಮಾಜ ಮೊದಲಿನಿಂದಲೂ ಪುರುಷ ಪ್ರಧಾನ ಸಮಾಜ. ಅವನದೇ ಮನೆಯ ಯಜಮಾನಿಕೆ. ಆದರೂ ಮನೆಯ ನಿರ್ವಹಣೆ ಹೆಚ್ಚಿನ ಹೊಣೆಗಾರಿಕೆ ಹೊತ್ತವಳೇ ಮಹಿಳೆ. ಮಹಿಳೆಗೂ ಅವಳದೇ ಆದ ಭಾವನೆಗಳು, ಕನಸುಗಳು ಇದ್ದು ಅವರ ಕನಸು ಭಾವನೆಗಳನ್ನು ಗೌರವಿಸಬೇಕೆಂಬ ಸಂದೇಶ ಕೊಡುವ ಕಾರ್ಯಕ್ರಮವೇ ಪತ್ನಿ ಪ್ರಶಂಸಾ ದಿನದ ಕಾರ್ಯಕ್ರಮದ ವಿಶೇಷ. ಶ್ರೀ ಅರಿವಿನ ಮಂದಿರ ಆನೇಕಲ್ನ ಹೆಮ್ಮೆಯಾಗಿ ಬೆಳೆದು ನಿಂತಿದೆ. ಇಲ್ಲಿ ಯೋಗ, ಧ್ಯಾನ ಮುಂತಾದ ಧಾರ್ಮಿಕ ಚಟುವಟಿಕೆಗಳು ನಿರಂತರವಾಗಿ ನಡೆಯುತ್ತಾ ಬಂದಿದೆ. ಸಾವಿರಾರು ಜನ ಯೋಗ ಕಲಿತು ಸಮಾಜವನ್ನು ಸದೃಢಗೊಳಿಸಿದ್ದಾರೆ. ಧಾರ್ಮಿಕ ಚಿಂತನೆಗಳನ್ನು ಎಲ್ಲೆಡೆಯೂ ಪಸರಿಸಿದ್ದಾರೆ. ಇಂದು ನಡೆಯುತ್ತಿರುವ ಪತ್ನಿ ಪ್ರಶಂಸಾ ದಿನದ ಕಾರ್ಯಕ್ರಮದಲ್ಲಿ ಸುಮಾರು 300ಕ್ಕೂ ಹೆಚ್ಚು ದಂಪತಿಗಳು ಭಾಗಿಗಳಾಗಿದ್ದಾರೆ. ಪತ್ನಿಗೆ ಪ್ರೀತಿಯ ಧರೆ ಎರೆದಿದ್ದಾರೆ. ಮಹಿಳೆಯರ ಆಶೋತ್ತರಗಳಿಗೆ ಸ್ಪಂದಿಸುವ ಭಾವ ವ್ಯಕ್ತಪಡಿಸಿದ್ದಾರೆ. ಕುಟುಂಬದಲ್ಲಿ ನೆಮ್ಮದಿ, ಸಂತಸಕ್ಕೆ ಪತ್ನಿಗೆ ಅಗತ್ಯವಾಗಿ ನೀಡಬೇಕಾದ ಪ್ರೀತಿಯನ್ನು ನೀಡುತ್ತೇವೆಂಬ ಭರವಸೆಯನ್ನೂ ನೀಡಿದ್ದಾರೆ. ನನಗೆ ನೀನು, ನಿನಗೆ ನಾನು, ಬೇರೆ ಇನ್ನೂ ಏನಿದೆ? ನನಗೆ ನೀನು, ನಿನಗೆ ನಾನು, ಬೇರೆ ಇನ್ನೂ ಏನಿದೆ? ನೋವ ನಲಿವ ಹಂಚಿಕೊಂಡು ಪ್ರೀತಿ ಪ್ರೇಮ ಮಾಡಿಕೊಂಡು ಬದುಕ ಬಂಡಿ ಎಳೆಯುವ. ನನಗೆ ನೀನು, ನಿನಗೆ ನಾನು, ಬೇರೆ ಇನ್ನೂ ಏನಿದೆ? ಮಕ್ಕಳವರ ಬದುಕು ಕಟ್ಟಿಕೊಂಡು ಹೋದ ಮೇಲೆ ಮನೆಯು ಖಾಲಿ ಎನಿಸದಂತೆ, ಪ್ರೀತಿ ಸದ್ದು ಅಡಗದಂತೆ ಬದುಕ ಬಂಡಿ ಎಳೆಯುವ. ನನಗೆ ನೀನು, ನಿನಗೆ ನಾನು, ಬೇರೆ ಇನ್ನೂ ಏನಿದೆ ಎಂಬ ಕವಿಸಾಲು ನೆನಪಿಸುವ ಈ ಸುಂದರ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಆಯೋಜಿಸುತ್ತಿರುವ ಶ್ರೀ ಅರಿವಿನ ಮಂದಿರದ ಆಡಳಿತ ಮಂಡಳಿಗೆ ಅಭಿನಂದನೆಗಳನ್ನು ಶ್ರೀ ಸುದ್ದಿ ವಾಹಿನಿ ಹೇಳಬಯಸುತ್ತದೆ. ಹಾಗೆಯೇ ಸಂಘದ ಅಧ್ಯಕ್ಷರಾದ ಶ್ರೀ ಉಮಾಪತಿಯವರ ಮತ್ತು ಸಂಗಡಿಗರ ಅವಿರತ ಶ್ರಮ ಸಾರ್ಥಕವಾಯಿತೆಂದು ಶ್ರೀ ಸುದ್ದಿ ವಾಹಿನಿ ಪ್ರಶಂಸಿಸುತ್ತದೆ. ಪ್ರೇಕ್ಷಕರೇ, ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಗುತ್ತದೆ ಎಂದು ಭಾವಿಸುವ ನಿಮ್ಮವನೇ ಆದ ನಿಮ್ಮ ಪ್ರೋತ್ಸಾಹ ಬಯಸುವ ಪ್ರಸನ್ನ ಕುಮಾರ್. ವಂದನೆಗಳು. ನೋಡಿದ್ರೆ ನನಗೆ ಒಂದು ಈ ಅರಿವಿನ ಶ್ರೀಮಂತ ಲೈಟ್ ಎಲ್ಲ ಡೆಕೋರೇಷನ್ ಮಾಡಿ ಅವರ ಕುಟುಂಬದಲ್ಲಿ ಇರುವ ಮಕ್ಕಳು, ಮೊಮ್ಮಕ್ಕಳು ಶಿವ ಪಾರ್ವತಿ ವೇಷ ಹಾಕಿದ್ರು, ಒಂದು ಹಾಡು ಹಾಕಿದ್ರು. ಆ ಹಾಡು ಕೊನೆಯವರೆಗೂ ಅವರು ಡ್ಯಾನ್ಸ್ ಮಾಡಿರೋದು ನನ್ನ ಕಣ್ಣಿನಲ್ಲಿ ಇನ್ನ ಹಂಗೆ ಇದೆ. ಈಗ ನಾನು ನೋಡೋ ಥರ ಇದೆ. ಅದಕ್ಕೆ ಯಾವಾಗಲೂ ನಾವು ಯಾವ ಕಾರ್ಯಕ್ರಮದಲ್ಲಿ ಮೊದಲು ಭಾಗವಹಿಸೋ ಅದು ಕೊನೆಯವರೆಗೂ ಅದು ಹಂಗೆ ರೆಕಾರ್ಡ್ ಆಗಿರ್ತದೆ. ಅದು ಈ ಅರಿವಿನ ಶ್ರೀಮಂತರಿಗೂ ನನಗೂ ಒಂದು ಸಂಪರ್ಕ ಇದೆ. ಮತ್ತೆ ಅದೇ ರೀತಿ ಈ ಅರಿವಿನ ಶ್ರೀಮಂತರ ಕಟ್ಟಿ ಮತ್ತು ಪತ್ನಿಯರ ಪ್ರಶಸ್ತಿ ದಿನಾಚರಣೆ ಇಲ್ಲಿ ಪ್ರಾರಂಭ ಮಾಡಿದ್ರು. ಅವತ್ತು ಕೂಡ ನಾನು ಇಲ್ಲಿ ಬಂದಿದ್ದೀನಿ. ಅವತ್ತು ಸುಮಾರು 5,000 ಜನ ಒಂದು ಸೇರಿದ್ದು ನಿಜವಾಗ್ಲೂ ಒಂದು ಜಾಗದಲ್ಲಿ ಒಳ್ಳೆಯದನ್ನು ನೆನೆಸಿ ಸೇರುವುದು ದೊಡ್ಡ ಒಂದು ಆನಂದವಾದ ಒಂದು ನಮ್ಮ ಗುರುಗಳಾದ ಪದ್ಮನಾಭ ಸರ್ ಅವರನ್ನ ಹೃದಯದಲ್ಲಿ ನಮಿಸುತ್ತಾ ಅವರ ಕುಟುಂಬದವರಾದಂಥ ಶ್ರೀಮಂತಿಯವರು ಬಂದಿದ್ದಾರೆ. ಅವ್ರಿಗೂ ವಂದಿಸುತ್ತಾ ವೇದಿಕೆಯ ಮೇಲೆ ಉಪಸ್ಥಿತಂಥ ನನ್ನ ಸಹಪಾಠಿಗಳೆಲ್ಲರಿಗೂ ವಂದಿಸಿ ಒಂದೆರಡು ಮಾತುಗಳನ್ನ ನಾನು ಅದಕ್ಕೆ ಇಷ್ಟಪಡ್ತೀನಿ. ಸಮಯ ಮುಗಿತಾ ಬಂದಿದೆ. ನೀವೆಲ್ಲ ಸಂತೋಷವಾಗಿದ್ದೀರಾ. ಹಾಗೆ ಹೊಟ್ಟೆಯೂ ಸ್ವಲ್ಪ ಹಸಿತಾಗಿದೆ. ಬೇಗ ಹೊಟ್ಟೆಗೆ ಆಹಾರ ಹಾಕಬೇಕು. ಅದಕ್ಕೋಸ್ಕರ ಸಮಯ ತಗೊಳ್ಳೋದಿಲ್ಲ. ಈ ಒಂದು ಕಾರ್ಯಕ್ರಮನ ನಾವು ಮಾಡಬೇಕು ಅಂತ ತುಂಬ ಉತ್ಸುಕರಾಗಿ ಕೆಲವು ವರ್ಷಗಳ ಮೊದಲು ನಾವಿದ್ವಿ. ಅಂಥ ಒಂದು ಸಂದರ್ಭದಲ್ಲಿ ನಮ್ಮ ಗುರುಗಳಾದಂಥ ಪದ್ಮನಾಭ ಸರ್ ಅವರು ಈ ಕಾರ್ಯಕ್ರಮ ನಡೀತಾ ಇದೆ, ಬನ್ನಿ ಹೋಗೋಣ ಅಂತೇಳಿ ನಮ್ಮನ್ನೆಲ್ಲ ಒಂದು ಬಸ್ಸಲ್ಲಿ ಕರ್ಕೊಂಡು ಬೆಂಗಳೂರಿನ ಪ್ರಕಾಶ್ ನಗರದ ಸುಮತಿ ಕಲ್ಯಾಣ ಮಂಟಪಕ್ಕೆ ಕೈಗೊಂಡರು. ಆಗ ಅಲ್ಲಿ ಈ ಕಾರ್ಯಕ್ರಮ ನಾನು ನೋಡಿದೆ ಪ್ರಥಮವಾಗಿ. ನೋಡಿ ಆ ಕಾರ್ಯಕ್ರಮ ನಮಗೆ ತುಂಬ ಸಂತೋಷ ಆಯಿತು. ಅಲ್ಲಿನ ವ್ಯವಸ್ಥೆಯನ್ನು ಗಮನಿಸಿಕೊಂಡೆ. ಅಲ್ಲಿ ಸ್ವಲ್ಪ ಅವ್ಯವಸ್ಥೆಗಳಾಯಿತು. ಅದನ್ನೆಲ್ಲ ನೋಡಿ ನಾವು ಯಾಕೆ ಈ ಕಾರ್ಯಕ್ರಮನ ನಮ್ಮ ಆನೇಕಲ್ನಲ್ಲಿ ಮಾಡಬಾರ್ದು ಅಂತ ಹೇಳಿ ಅವತ್ತೇ ನಿರ್ಧಾರ ತಗೊಂಡು ಆ ಒಂದು ಮುಂದಿನ ವರ್ಷಕ್ಕೆ ನಮ್ಮ ವೆಂಕಟೇಶ್ವರ ಕಲ್ಯಾಣ ಮಂಟಪ ಉದ್ಘಾಟನೆ ಆಗಿತ್ತು. ಅದರಲ್ಲಿ ಪ್ರಥಮವಾಗಿ ನಾವು 2004ನೇ ಇಸ್ವಿಯಲ್ಲಿ
ಆಣೆಕಲ್ಲಿನಲ್ಲಿ ಪ್ರಥಮವಾಗಿ ಈ ಕಾರ್ಯಕ್ರಮವನ್ನು ನಮ್ಮ ಲಕ್ಷ್ಮೀ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ನಡೆಸಿದೆ.
ನನ್ನ ಹೆಸರು ನಾಗರಾಜ್ ಅಂತೇಳಿ. ನಾನು ವಿಶ್ವ ಸಮುದಾಯ ಸೇವಾ ಸಂಘದಲ್ಲಿ ಸೆಕ್ರೆಟರಿ ಆಗಿದ್ದೀನಿ. ಇದು ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಒಂದು ಪತ್ನಿಯರ ಪ್ರಶಂಸನೆ ದಿನಾಚರಣೆ ಅಂತ ಆಚರಣೆ ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ಇದು ಒಂದು ಹಬ್ಬ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಗಂಡ ಹೆಂಡರು ಇಬ್ಬರು ಚೆನ್ನಾಗಿದ್ರೇ ಆನಂದವಾಗಿರೋಕ್ಕೆ ಸಾಧ್ಯ ಆಗುತ್ತೆ. ಆ ರೀತಿ ಇವತ್ತು ಕರ್ನಾಟಕದಲ್ಲಿ ಆಗಸ್ಟು 30ನೇ ತಾರೀಕು ಅಂದರೆ ಇವತ್ತು 31 ತಾಯಿ ಲೋಹಾಂಬಾಳ್ ಅನ್ನೋರ ಹುಟ್ಟಿದಬ್ಬ. ಅವರು ಈ ದೇಶಕ್ಕಾಗಿ ಜನಗಳಿಗಾಗಿ ಶಾಂತಿ ಸಾಮರಸ್ಯವನ್ನು ತರಬೇಕು ಅಂತ ಒಂದು ಆಸೆಯಿಂದ ಮಾಡಿದ್ದಾರೆ. ಅವರ ಹೆಸರಿನಲ್ಲಿ ವೇದಾದ್ರಿ ಮಹರ್ಷಿಯವರು ವಿಶ್ವ ಶಾಂತಿ ದಿನಾಚರಣೆ ಅಂತ ಹೇಳಿ ಅದರ ಜೊತೆಗೆ ಪತ್ನಿಯರ ಪ್ರಶಂಸನೀಯ ದಿನಾಚರಣೆ ಅಂತೇಳಿ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ನಾವು ಕೂಡ ಇಲ್ಲೆಲ್ಲ ಸುಮಾರು ಪತ್ನಿಯರು ಇಬ್ಬರು ಜೊತೆ ಸೇರಿ ಕುಟುಂಬದಲ್ಲಿ ಯಾವ ಥರ ಸುಖವಾಗಿರಬೇಕು, ಗಂಡ ಹೆಂಡರಲ್ಲಿ ಹೊಂದಾಣಿಕೆ ಹೇಗೆ ಬರಬೇಕು ಅನ್ನೋದ್ರ ಬಗ್ಗೆ ಈ ಕಾರ್ಯಕ್ರಮ ಚೆನ್ನಾಗಿ ನಡೆದಿದೆ. ನಿಜವಾಗ್ಲೂ ಎಲ್ಲರೂ ಕುಟುಂಬದಲ್ಲಿ, ಯಾಕೆಂದರೆ ಇವತ್ತು ಸಮಾಜದಲ್ಲಿ ನೋಡಿದ್ರೆ ಎಲ್ಲ ಡೈವರ್ಸ್ಗಳಿದೆ ಕೋರ್ಟ್ನಲ್ಲಿ. ಸಣ್ಣ ಪುಟ್ಟ ವಿಷಯಗಳಿಗೆ ಹೊಂದಾಣಿಕೆ ಇಲ್ಲ. ಒಬ್ಬೊಬ್ಬರು ಸಣ್ಣ ಪುಟ್ಟ ವಿಷಯಗಳಿಗಾಗಿ ಡೈವರ್ಸ್ ಆಗುವ ಸ್ಥಿತಿಗೆ ಹೋಗ್ತಾ ಇದ್ದಾರೆ. ಆ ರೀತಿ ಹೋಗದೆ ಕುಟುಂಬದಲ್ಲಿ ಗಂಡ ಹೆಂಡರು ಇಬ್ಬರು ಸುಖವಾಗಿ ಸಂತೋಷವಾಗಿರಬೇಕು ಅಂತೇಳಿ ಒಂದು ಮದುವೆ ಮ್ಯಾರೇಜ್ ರಿನಿವಲ್ ಡೇ ಅಂತ ಹೇಳ್ಬೋದು, ಅಂಥ ಒಂದು ಕಾರ್ಯಕ್ರಮ ನಾವು ಇವತ್ತು ಮಾಡ್ತಾ ಇದ್ವಿ. ಈ ಕಾರ್ಯಕ್ರಮ ಭಾಗವಹಿಸಿದ ಹೆಣ್ಮಕ್ಕಳು ಗಂಡು ಮಕ್ಕಳು ಅಂದರೆ ಮದುವೆ ಸ್ಥಿತಿಯಲ್ಲಿರುವವರು, ಮದುವೆ ಆಗಿರೋರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಮುಂದಿನ ಜೀವನ ಚೆನ್ನಾಗಿರ್ತದೆ. ಸುಖವಾಗಿರೋದಕ್ಕೋಸ್ಕರವಾಗಿ ನಮ್ಮ ಗುರುಗಳು ಈ ಕಾರ್ಯಕ್ರಮ ಮಾಡಿದ್ದಾರೆ. ಇದನ್ನು ಯಾರು ಚೆನ್ನಾಗಿ ಮಾಡ್ಕೊಳ್ತಾರೋ ಅವ್ರ ಕುಟುಂಬ ಖಂಡಿತವಾಗಿ ಸಾಮರಸ್ಯವಾಗಿರ್ತದೆ. ಸಂತೋಷವಾಗಿರೋದಕ್ಕೋಸ್ಕರವಾಗಿ ಇದು ಒಂದು ಹಬ್ಬ ಥರ ನಾವು ಮಾಡ್ತಾ ಇದ್ದೀವಿ. ಹೆಣ್ಮಕ್ಳು ಗಂಡು ಮಕ್ಕಳು ಸುಖವಾಗಿರಬೇಕು, ಸಂತೋಷವಾಗಿರಬೇಕು ಅನ್ನೋದಕ್ಕೆ ಈ ಒಂದು ಕಾರ್ಯಕ್ರಮ ಇದೆ. ಇದರಲ್ಲಿ ಒಂದು ಶ್ರೇಷ್ಠತೆ ಏನಂತ ಹೇಳಿದ್ರೆ ಕೈ ಇಟ್ಟು ನಾವು ಒಂದು ಧ್ಯಾನ ಮಾಡ್ತೀವಿ. ಈ ರೀತಿ ಧ್ಯಾನ ಮಾಡಿದಾಗ ಹೆಣ್ಣುಮಕ್ಕಳು ಗಂಡು ಮಕ್ಕಳು ಒಂದು ಇಬ್ಬರು ಜೀವ ಒಂದಾಗಿ ಅವರ ದೇಹದಲ್ಲಿರುವ ಮನಸ್ಸು ಇವ್ರ ಭಾವನೆಯಲ್ಲಿ ಬರ್ತದೆ, ಇವ್ರ ದೇಹದಲ್ಲಿರುವ ಭಾವನೆ ಅವರಲ್ಲಿ ಹೋಗ್ತದೆ. ಆಗ ಅವ್ರು ನೆನೆಸ್ತಾರೆ, ಇವ್ರು ಮಾತಾಡ್ತಾರೆ, ಇವ್ರು ನೆನೆಸ್ತಾರೆ, ಅವ್ರು ಮಾತಾಡ್ತಾರೆ. ಆ ರೀತಿ ಇದ್ದಾಗ ಕುಟುಂಬದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರೋಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ನಾವು ಈ ಕಾರ್ಯಕ್ರಮದಲ್ಲಿ ಮಾಡಿದ್ವಿ. ಅದು ತುಂಬ ಶ್ರೇಷ್ಠವಾದದ್ದು. ನಿಜವಾಗ್ಲೂ ಇದು ಎಷ್ಟು ಹೆಮ್ಮೆ ಅಂತ ಹೇಳಿದ್ರೆ ಗಂಡ ಹೆಂಡರನ್ನು ಸೇರಿಸಿ ಮಾಡುವ ಒಂದು ಅದ್ಭುತವಾದ ಕಾರ್ಯಕ್ರಮ. ಬಾಳ್ಗೆ ಸಮೃದ್ಧಿಯೊಂದಿಗೆ. ನನ್ನ ಹೆಸರು ವಿಜಯ ನಾಗರಾಜ್ ಅಂತ. ನಾನು ವಿಶ್ವ ಸಮುದಾಯ ಸೇವಾ ಸಂಘದಲ್ಲಿ ಒಂದು ಸೇವಕಿ. ವಿಶಾಲ ಕರ್ನಾಟಕ ಸ್ಕೈ ಸಂಸ್ಥೆಯಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ, ಸರ್ವಿಸ್ ಮಾಡ್ತಾ ಇದ್ದೀನಿ. ಮುಖ್ಯವಾಗಿ ಹೇಳಬೇಕಂದ್ರೆ ಇದು ವಿಶಾಲ ಕರ್ನಾಟಕ ಸ್ಕೈ ಸಂಸ್ಥೆಯಲ್ಲಿ ವಿಶ್ವ ಸಮುದಾಯ ಸೇವಾ ಸಂಘದಲ್ಲಿ ವೇದಾದ್ರಿ ಮಹರ್ಷಿಯವರ ಒಂದು ತತ್ವವನ್ನು ಎಲ್ಲ ಕಡೆ ಪ್ರಚಾರ ಮಾಡ್ತೀವಿ. ವೇದಾದ್ರಿ ಮಹರ್ಷಿಯ ತತ್ವ ವಿಶ್ವಕ್ಕೆ ಶಾಂತಿಯನ್ನು ತರ್ತಕ್ಕಂಥ ಒಂದು ವಿಧಾನ. ವಿಶ್ವಕ್ಕೆ ಶಾಂತಿ ಬೇಕಂದರೆ ಫಸ್ಟು ವೈಯಕ್ತಿಕ ಶಾಂತಿ ಬೇಕು ಅಂತಾರೆ. ವೈಯಕ್ತಿಕ ಶಾಂತಿ ಮತ್ತು ಕುಟುಂಬದಲ್ಲಿ ಶಾಂತಿ ಇರಬೇಕು. ಕುಟುಂಬದಲ್ಲಿ ಶಾಂತಿ ಹೇಗಿರುತ್ತೆ, ಕುಟುಂಬದಲ್ಲಿ ಶಾಂತಿನೇ ಹೇಗೆ ತರೋದು ಅನ್ನೋದಕ್ಕೆ ವೇದಾದ್ರಿ ತತ್ವ ತುಂಬ ಯೂಸ್ ಆಗುತ್ತೆ. ಇವಾಗಿನ ನೀವು ಪೇಪರಲ್ಲಿ ನ್ಯೂಸಲ್ಲಿ ಎಲ್ಲ ಕಡೆ ನೋಡಿದ್ರೆ ದಂಪತಿಗಳು ಅನ್ಯೋನ್ಯವಾಗಿರೋದೇ ತುಂಬ ಕಡಿಮೆ. ಯಾವ ಒಂದು ಪೇಪರ್ ನೋಡಿದ್ರು, ಯಾವ ಒಂದು ಟಿ ವಿಯಲ್ಲಿ ನೋಡಿದ್ರು ಇವ್ರನ್ನ ಅವ್ರು ಕೊಲೆ ಮಾಡಿದ್ರು, ಅವ್ರನ್ನ ಇವ್ರು ಕೊಲೆ ಮಾಡಿದ್ರು ಅಂದರೆ ನಂಬಿಕೆ ಇಲ್ಲದ ಜೀವನ ನಡೀತಾ ಇದೆ. ದಾಂಪತ್ಯ ಜೀವನ ಅನ್ನೋದು ಒಂದು ಕತ್ತಿ ಮೇಲೆ ನಿಂತ್ಕೊಂಡು ನಡೆಯೋ ಥರ ಇದೆ. ದಾಂಪತ್ಯ ಜೀವನ ಅನ್ನೋದು ಹೇಗೆ ಅಂದರೆ ರಾತ್ರಿ ಒಂದು ಹೆಣ್ಣು ಪತಿಯ ಹೆಗಲ ಮೇಲೆ ನಿಶ್ಚಿಂತೆಯಿಂದ ಮಲಗತಕ್ಕಂಥ ಒಂದು ಐಕ್ಯವಾದ ಒಂದು ಜೀವನ ಅದು. ಆದರೆ ಆ ಒಂದು ಸೇಫ್ಟಿನೇ ಇಲ್ಲ. ಇವಾಗ ಏನಾಗ್ಬಿಟ್ಟಿದೆ ಅಂದರೆ ರಾತ್ರಿ ಮಲಗಿದಾಗ ಪತಿ ಏನು ಮಾಡ್ತಾರೋ ಅಂತ ಪತ್ನಿಗೆ ಭಯ, ಪತ್ನಿ ಮಲಗಿದಾಗ ಪತಿ ಏನು ಮಾಡಿಬಿಡ್ತಾರೋ ಅನ್ನೋ ಭಯ. ಇವರಿಬ್ಬರನ್ನ ನೋಡಿದಂಥ ಮಕ್ಕಳ ಜೀವನ ಏನಾಗ್ತಾ ಇದೆ ಅಂತಲೇ ಗೊತ್ತಿಲ್ಲ. ಸಮಾಜದಲ್ಲಿ ಹೆಚ್ಚು ಬೇಡವಾಗಿರೋ ಚಟುವಟಿಕೆಗಳೆಲ್ಲ ನಡೀಬೇಕು ಅಂದ್ರೆ ಮೇಯ್ನು ದಂಪತಿಗಳ ಜೀವನದ ಶೈಲಿನೇ ಮುಖ್ಯ ಕಾರಣ. ಅದರಿಂದ ಈ ಕಾರ್ಯಕ್ರಮದಿಂದ ದಂಪತಿಗಳು ಅನ್ಯೋನ್ಯವಾಗಿರಬೇಕು, ದಂಪತಿಗಳು ಕೂಡಿ ಬಾಳಬೇಕು, ದಂಪತಿಗಳು ಮಾರ್ಗದರ್ಶಕವಾಗಬೇಕು, ಸಮಾಜಕ್ಕೂ ಮಾರ್ಗದರ್ಶಕ ಆಗಬೇಕು, ಮಕ್ಕಳಿಗೂ ಮಾರ್ಗದರ್ಶಕವಾಗಬೇಕು ಅನ್ನೋದಕ್ಕೆ ಈ ದಂಪತಿಗಳ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ವಿ. ಇದರಿಂದ ಹೆಚ್ಚು ಕುಟುಂಬಗಳು ಇವತ್ತು ತುಂಬ ಸಂತೋಷವಾಗಿದೆ. ಈ ಧ್ಯಾನದಲ್ಲಿ ಕರೆಂಟ್ ಮೆಡಿಟೇಷನ್ ಅಂತ ಏನು ಮಾಡ್ತೀವಿ ಅದರಲ್ಲಿ ಒಬ್ಬರ ಮನಸ್ಸು ಇನ್ನೊಬ್ಬರು ಬದಲಾಯಿಸ್ತಕ್ಕಂಥ ಶಕ್ತಿ ಇದರಲ್ಲಿ ತುಂಬಿದೆ. ಇದಕ್ಕೆ ಕಾರಣ ಏನಂದರೆ ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಅದರಲ್ಲಿರೋ ಎಲ್ಲ ತತ್ವಗಳನ್ನು ತಿಳ್ಕೊಳ್ತಾ
ಒಂದು ದಿನ ನಮಗೆ ನಮ್ಮಲ್ಲೇ ಬದಲಾವಣೆ ನನ್ನಲ್ಲಿ ಮಾತ್ರ ಬಂದರೆ ಸಾಲದು, ನನ್ನ ಕುಟುಂಬದಲ್ಲಿ ಬರುತ್ತೆ. ಕುಟುಂಬ ಮಾತ್ರ ಅಲ್ಲ, ಸಮಾಜದಲ್ಲಿ ಬರುತ್ತೆ. ಸಮಾಜದ ಸ್ವಚ್ಛತೆ ಅಂದ್ರೇ ಕುಟುಂಬದ ಸ್ವಚ್ಛತೆ ಅಂದ್ರೇ ವೈಯಕ್ತಿಕ ಸ್ವಚ್ಛತೆ. ಪ್ರತಿಯೊಬ್ಬರ ಭಾವನೆ ಸ್ವಚ್ಛವಾಗಿತ್ತು ಅಂತಂದರೆ ಸಮಾಜ ಸ್ವಚ್ಛವಾಗಿ ಆಗುತ್ತೆ. ಅದರಿಂದನೇ ಈ ಕಾರ್ಯಕ್ರಮ ಇಟ್ಟಿರೋದು, ಪತ್ನಿಯ ಪ್ರಶಂಸೆಯ ದಿನ ಅಂತ. ಏನೂ ಇಲ್ಲ, ಒಂದು ಮನ ಬಿಚ್ಚಿ ಒಬ್ರನ್ನೊಬ್ರು ಹೊಗಳೋದು, ಒಬ್ಬರು ಇನ್ನೊಬ್ಬರಿಗೆ ಪ್ರೀತಿಯನ್ನು ಕೊಡೋದ್ರಲ್ಲೇ ನಮಗೆ ಕೊರತೆ ಇರೋದು. ಅದು ಒಂದು ನಡೆದುಬಿಟ್ರೆ ಇದರಲ್ಲಿ ಶ್ರೀಮಂತಿಗೆ, ಬಡವರು, ಓದಿರೋರು, ಓದದೇ ಇರೋರು ಅನ್ನೋದೇ ಇಲ್ಲ. ಹೃದಯಕ್ಕೆ ಬೇಕಾಗಿರೋದು ವ್ಯಕ್ತಿತ್ವ, ಹೃದಯಕ್ಕೆ ಬೇಕಾಗಿರೋದು ಒಂದು ಪ್ರೀತಿ. ಆ ಪ್ರೀತಿ ಈ ಕಾರ್ಯಕ್ರಮದಿಂದ ಸಿಗುತ್ತೆ ಅನ್ನೋದೇ ನನ್ನ ಭಾವನೆ. ಬಾಳಿಗೆ ಸಮೃದ್ಧಿಯೊಂದಿಗೆ ಈ ಒಂದು ವಿಶಾಲ ಕರ್ನಾಟಕ ಸ್ಕೈ ಟ್ರಸ್ಟಿನ ಅಧ್ಯಕ್ಷನಾಗಿ ಉಮಾಪತಿ ನಾನು ಮಾತನಾಡೋದು. ಈ ನಮ್ಮ ವಿಶಾಲ ಕರ್ನಾಟಕ ಸ್ಕೈ ಟ್ರಸ್ಟ್ ಸ್ಥಾಪನೆಯಾಗಿ ಇಲ್ಲಿಗೆ ನಮಗೆ 30 ವರ್ಷಗಳಾಯಿತು. ನಾವು ಈ ಕಾರ್ಯಕ್ರಮವನ್ನು ಬೇರೆ ಕಡೆಯಲ್ಲಿ ನೋಡಿ ಅದನ್ನು ನಾವು ಯಾಕೆ ಮಾಡಬಾರ್ದು ಅನ್ನೋ ಉದ್ದೇಶದಿಂದ 2004ನೇ ಇಸ್ವಿಯಿಂದ ಇಲ್ಲಿ ಪ್ರಾರಂಭ ಮಾಡಿದ್ದೀವಿ. ಆವತ್ತಿನಿಂದ ಇದು 20 ವರ್ಷ ಮುಗಿದು 21ನೇ ವರ್ಷದ ಕಾರ್ಯಕ್ರಮನ ಇವತ್ತು ನಾವು ಮಾಡಿದ್ವಿ. ಈ ಕಾರ್ಯಕ್ರಮದಿಂದ ಜನಗಳಲ್ಲಿ ಉತ್ಸಾಹ ಜಾಸ್ತಿ ಆಗಿರುತ್ತೆ. ಅವರ ದಾಂಪತ್ಯ ಜೀವನ ತುಂಬ ಸುಗಮವಾಗಿ ನಡೆಯುತ್ತೆ ಹಾಗೂ ಅವರ ಜೀವನ ಸುಖಾಧಾರಿತವಾಗಿರುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಸಿಕ್ಕಿದೆ. ಅದರಿಂದಾಗಿ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಾವು ಮಾಡ್ಕೊಂಬರ್ತಾ ಇದ್ದೀವಿ. ನಮ್ಮ ವಿಶಾಲ ಕರ್ನಾಟಕ ಸ್ಕೈ ಟ್ರಸ್ಟ್ ಮುಖಾಂತರ ಆನೇಕಲ್ ಅರಿವಿನ ಶ್ರೀಮಂದಿರದಲ್ಲಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕಾರ ಸಿಗ್ತಾ ಇದೆ. ಇದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಿ ಜನಗಳಲ್ಲಿ ದಾಂಪತ್ಯ ಜೀವನದಲ್ಲಿ ಬರ್ತಕ್ಕಂಥ ಬಿರುಕುಗಳನ್ನ ಸರಿಪಡಿಸೋದಕ್ಕೆ ಇದು ಉತ್ತಮದ ದಾರಿಯಾಗಿದೆ ಅಂತ ನಾವು ಭಾವಿಸಿದ್ದೀವಿ. ಆನೇಕಲ್ನಲ್ಲಿ 2004ರಲ್ಲಿ ಕಲ್ಯಾಣ ಮಂಟಪ, ಲಕ್ಷ್ಮೀ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ನಾವು ಪ್ರಥಮವಾಗಿ ಪ್ರಾರಂಭ ಮಾಡಿದ್ವಿ. ಅದಕ್ಕೂ ಮೊದಲು ಕರ್ನಾಟಕದಲ್ಲಿ ಬೇರೆ ಬೇರೆ ಕಡೆ ನಡೀತಾ ಇತ್ತು. ನಾವು ಪ್ರಕಾಶ್ ನಗರದಲ್ಲಿ ಹೋಗಿ ಕಾರ್ಯಕ್ರಮ ನೋಡಿ ನಾವೇ ಯಾಕೆ ಮಾಡಬಾರ್ದು ಅಂತ ಆವತ್ತು ನಾನೇ ನಿರ್ಧಾರ ತಗೊಂಡು ನಮ್ಮ ಪದ್ಮನಾಭ ಸರ್ ಅವ್ರಿಗೆ ಒಂದು ಮಾರ್ಗದರ್ಶನದಲ್ಲಿ ಪ್ರಥಮವಾಗಿ ಆನೇಕಲ್ಲಿನಲ್ಲಿ ಪ್ರಾರಂಭ ಮಾಡಿದ್ವಿ 2004ನೇ ಇಸ್ವಿಯಲ್ಲಿ. ಆ ದಿನದಿಂದ ಪ್ರತಿ ವರ್ಷ ಈ ಕಾರ್ಯಕ್ರಮ ನಡ್ಕೊಂಡು ಬರ್ತಾನೇ ಇದೆ. ಟ್ರಸ್ಟ್ ಮುಖಾಂತರ ನಾವು ಪ್ರತಿ 3 ತಿಂಗಳಿಗೊಮ್ಮೆ ಕೋರ್ಸ್ಗಳಂತ ಮಾಡ್ತಾಯಿದ್ದೀವಿ. ಅದರಿಂದಾಗಿ ಆ ಕೋರ್ಸ್ಗಳನ್ನ ಯಾರು ತಗೊಂಡು ಡಿಗ್ರಿ ಪಾಸ್ ಮಾಡ್ತಾರೋ ಅವರಿಗೆ ಬ್ರಹ್ಮಜ್ಞಾನ ಅಂತೇಳಿ ಒಂದು ಡಿಗ್ರಿ ಕೋರ್ಸನ್ನು ಕೊಟ್ಟು ಅದರಲ್ಲಿ ಉತ್ತೀರ್ಣರಾದವರಿಗೆ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾಯಿದ್ದೀವಿ. ಅಲ್ಲದೆ ಪ್ರತಿ ಅಮಾವಾಸ್ಯೆ, ಪೌರ್ಣಮಿಗೆ ವಿಶೇಷವಾದ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ. ಪ್ರತಿ ಭಾನುವಾರ ಇಲ್ಲಿ ಕಾಯಕಲ್ಪ ಅಂತ ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ದೀವಿ. ಪ್ರತಿದಿನ ಬೆಳಿಗ್ಗೆ ಧ್ಯಾನ, ಯೋಗ ಕಾರ್ಯಕ್ರಮ ನಡೀತಾ ಇದೆ. ಡಿಪ್ಲೊಮೊ ಕೋರ್ಸ್ ಅಂತ ಹೇಳಿ 6 ತಿಂಗಳಿಗೊಮ್ಮೆ ನಾವು ಡಿಪ್ಲೊಮೊ ಕೋರ್ಸ್ ಮಾಡಿ ಅದರ ಒಂದು ಸರ್ಟಿಫಿಕೇಟ್ ಜೈನ್ ಯೂನಿವರ್ಸಿಟಿಯಿಂದ ಸರ್ಟಿಫಿಕೇಟ್ ಕೊಡಿಸ್ತಾ ಇದ್ದೀವಿ. ಅದರಿಂದ ಯೋಗದಲ್ಲಿ ಪರಿಣಿತರಾದವರಿಗೆ ಅವರಿಗೆ ಬೇರೆ ಉದ್ಯೋಗಗಳು ಸಿಕ್ಕೋದಕ್ಕೂ ಒಂದು ಅವಕಾಶ ಇದೆ. ಅದನ್ನೆಲ್ಲ ಸದುಪಯೋಗನ ಪಡಿಸ್ಕೊತಾ ಇದ್ದಾರೆ ನಮ್ಮಲ್ಲಿ ಬರ್ತಕ್ಕಂಥ ಕಾರ್ಯಕರ್ತರು. ಟ್ರಸ್ಟ್ ಮುಖಾಂತರ ಈ ಮುಂದಿನ ಯೋಜನೆ ನಮ್ಮದು ಈ ಒಂದು ಡೈನಿಂಗ್ ಹಾಲ್ ಮೇಲ್ಗಡೆ ಒಂದು ಆಡಿಟೋರಿಯಂ ಅಂದರೆ ಒಂದು ಡಾರ್ಮೆಂಟ್ರಿ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ. ಅದು ಸ್ವಲ್ಪ ಹೆಚ್ಚಿನ ಮೊತ್ತದ್ದೇ ಆಗಿದೆ. ಅಲ್ಲದೆ ಉತ್ತಮವಾದ ಲೇಟೆಸ್ಟ್ ಶೌಚಾಲಯವನ್ನು ಮಾಡಬೇಕು ಅನ್ನೋ ಒಂದು ಯೋಜನೆ ಇಟ್ಕೊಂಡಿದ್ದೀವಿ.